ಇನ್ನು ಅಯೋಧ್ಯೆ ಬಗ್ಗೆ ಮಾತಾಡಲೇಬೇಕು. ಈಗಾಗಲೇ ಮಂದಿರ ಒಳಗಡೆ ಬಂದಿದೆ, ಜೊತೆಗೆ ಅಂದ್ರೆ ಗರ್ಭಗುಡಿಯನ್ನು ಕೂಡ ಪ್ರವೇಶ ಮಾಡಿದೆ. ಆ ಮಂದಿರದ ಫೋಟೋ ನಿನ್ನೆಲ್ಲ ನೋಡ್ತಾ ಇದ್ವಿ. ಬಹಳ ಆ ಫೋಟೋಕ್ಕೆ ಬಿಳಿಯ ಬಟ್ಟೆಯನ್ನ ಸುತ್ತಲಾಗಿದೆ, ಅಷ್ಟು ರಿವೀಲ್ ಮಾಡಿಲ್ಲ, ಆದ್ರೂ ಕೂಡ ಬಹಳ ಅಚ್ಚುಕಟ್ಟಾಗಿ ಬಂದಿದೆ. ಸೊ ಇದು ಈಗಾಗಲೇ ರಾಮಲಲ್ಲ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಕೃಷ್ಣಶಿಲೆಯಲ್ಲಿ ಕೆತ್ತಿರುವಂತಹ ರಾಮಲಲ್ಲ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ 22ನೇ ತಾರೀಕು. 51 ಇಂಚು ಎತ್ತರದ 5 ವರ್ಷದ ಧನುರ್ಧಾರಿ ಬಾಲರಾಮ, ಬಹಳ ಅದ್ಭುತವಾಗಿ ಬಂದಿರುವಂಥ ಮೂರ್ತಿ ಇದು. ಮೈಸೂರಿನ ಶಿಲ್ಪಿ ಕೆತ್ತಿದ್ದಾರೆ ಅನ್ನುವಂಥದ್ದು ಒಂದು ಹೆಮ್ಮೆಯ ಸಂಗತಿ. ಅರುಣ್ ಯೋಗಿರಾಜ್. ಆ ಶಿಲೆ ಕೂಡ ಕರ್ನಾಟಕದ್ದೇನೆ, ಹೆಗ್ಗಡ ದೇವನ ಕೋಟೆದು. ನಾವು ತೋರಿಸ್ತಾ ಇದ್ದೀವಿ ಆ ಮೂರ್ತಿಯನ್ನು. ಅದು ಸಂಪೂರ್ಣ ರಿವೀಲ್ ಆಗಿಲ್ಲ, ಹೌದು. ಆದರೆ ಇದೇ ಮೂರ್ತಿ ಇನ್ನು ಸಾವಿರ ವರ್ಷಗಳಿಗೂ ಕೂಡ ನಾವು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ರಾಮನಿಗೆ ನಮಸ್ಕಾರ ಮಾಡೋದ್ರ ಜೊತೆಗೆ ನಮ್ಮ ಕರ್ನಾಟಕದ ಗರಿಮೆ ಅಂತ ಕೂಡ ಅನಿಸುತ್ತೆ ನಮ್ಮ ನೋಡಿದ್ರೆ. ಅದು ನೋಡಿದಂಥ ಸಂದರ್ಭದಲ್ಲಿ ಬಹಳ ಅದ್ಭುತವಾಗಿ ಮೂಡಿ ಬಂದಿರುವಂಥ ಮೂರ್ತಿ. ಇದಕ್ಕೋಸ್ಕರ ಈಗಾಗಲೇ ಮೋದಿ ಕಠಿಣ ವ್ರತಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಕೃಷ್ಣಶಿಲೆಯಲ್ಲಿ ಕೆತ್ತಿರುವಂಥ ಅದ್ಭುತವಾದಂಥ ಮೂರ್ತಿ ಅದು. ಅದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ವೀರೇಶ್ ಪ್ರೀ ಸ್ಕೂಲ್ ಬಿಸ್ನೆಸ್ ಮಾಡಿ 10 ಲಕ್ಷಕ್ಕೂ ಹೆಚ್ಚು ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ಭರದ ತಯಾರಿ ನಡೆದಿದೆ. ಈಗಾಗಲೇ ಜಪ ತಪಗಳು ಶುರುವಾಗಿದೆ, ಪೂಜೆ ಪುನಸ್ಕಾರಗಳು, ಯಜ್ಞ ಯಾಗಾದಿಗಳು ಶುರುವಾಗಿವೆ. ಮೊದಲ ಮಂಟಪದ ದೃಶ್ಯ, ಆ ಮಂಟಪಕ್ಕೆ ಅಲಂಕಾರ ಮಾಡ್ತಿರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಟಿವಿನೇ ನಿಮ್ಮ ಮುಂದಿಡ್ತಾ ಇದೆ. ನಿಮ್ಮ ಮನೆಯಲ್ಲೇ ಕೂತು ನೀವು ಅಯೋಧ್ಯೆಯಲ್ಲಿ ನಡೀತಿರುವಂಥ ಎಲ್ಲ ಬೆಳವಣಿಗೆಗಳನ್ನು ಕೂಡ ನೀವು ನೋಡಬಹುದು. ಮಂದಿರದ ಬಂಗಾರದ ಬಾಗಿಲು, ಸಿಬ್ಬಂದಿದ ಕೊನೆಯ ಹಂತದ ಲೈಟಿಂಗ್ ಮತ್ತೆ ಸ್ವಚ್ಛತಾ ಕಾರ್ಯ ಶುರುವಾಗಿದೆ. ಈಗಾಗಲೇ ಪಾಲಿಶಿಂಗ್ ಕೂಡ ನಡೀತಾ ಇದೆ. ರಾಮನ ಇತಿಹಾಸವನ್ನು ಸಾರುವಂತಹ ಈ ಮಂಟಪ, ಅದ್ಭುತವಾಗಿ ಮೂಡಿ ಬಂದಿರುವಂಥ ಮಂಟಪ, ಇಡೀ ದೇಶಾದ್ಯಂತ ಬರೀ ನಮ್ಮ ದೇಶ ಅಂತ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಿಂದಲೂ ಕೂಡ ಈಗಾಗಲೇ ಜನರು ಬರ್ತಾ ಇದ್ದಾರೆ. ಅವರನ್ನ ನಿಭಾಯಿಸೋದು ಹೆಂಗೆ, ನಿಯಂತ್ರಣ ಮಾಡೋದು ಹೆಂಗೆ ಅನ್ನುವಂಥದ್ದು ಒಂದು ದೊಡ್ಡ ಚಾಲೆಂಜ್. ರಾಮ ಮಂದಿರದ ಮೊದಲ ಮಂಟಪದ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತೀವಿ. ಈಗಾಗಲೇ ಅಲ್ಲಿ ಪಾಲಿಶಿಂಗ್ ಕೆಲಸ ನಡೀತಾ ಇದೆ, ಅಲಂಕಾರದ ಕೆಲಸಗಳು ನಡೀತಾ ಇವೆ. ಬಂಗಾರದ ಬಾಗಿಲು, ಮಂದಿರದ ಬಂಗಾರದ ಬಾಗಿಲು, ಈಗಾಗಲೇ ಬಾಗಿಲನ್ನು ಕೂಡ ಈಗಾಗಲೇ ಅದನ್ನು ಫಿಕ್ಸ್ ಮಾಡಲಾಗಿದೆ. ಬಂಗಾರದ ಹೊದಿಕೆಯ ಬಾಗಿಲು, ಅದಕ್ಕೆ ಬಳಸಿರುವಂಥ ತೇಗದ ಮರ ಇದೆಯಲ್ಲ, ಟೀಕ್ ಮರ, ಅದು ಅತ್ಯಂತ ಶ್ರೇಷ್ಠವಾದಂಥ ಟೀಕ್ ಅದು ಮಹಾರಾಷ್ಟ್ರದಲ್ಲಿ ಸಿಗುತ್ತದು. ಆ ಮಹಾರಾಷ್ಟ್ರದಲ್ಲಿರುವಂಥ ಟೀಕನ್ನೇ ಇವರು ಸೆಲೆಕ್ಟ್ ಮಾಡ್ಕೊಂಡಿರೋದು. ಬಹಳ ಸುಂದರವಾಗಿ ಮೂಡಿ ಬಂದಿರುವಂಥ ಒಂಥರ ಕಲಾಕೃತಿಗಳ ರೀತಿಯಲ್ಲಿ ಕಾಣ್ತವೆ ಆ ಬಾಗಿಲುಗಳೆಲ್ಲವೂ ಕೂಡ. ಆ ಬಾಗಿಲುಗಳಿಗೆ ಚಿನ್ನದ ಹೊದಿಕೆ ಹೆಂಗಿರಬೇಕು, ಥರ ಹೇಳಿ ಮಾಡಿಸ್ದಂಗೆ ಮಯನಿಂದಲೇ ನಿರ್ಮಿತವಾಯಿತು ಅಯೋಧ್ಯೆ ಅನ್ನುವಂಥ ಒಂದು ಮಾತಿದೆ. ಸೊ ಮಯನನ್ನೇ ಕರೆಸಿ ಅಯೋಧ್ಯೆ ನಿರ್ಮಾಣ ಮಾಡಿರೋಂಥದ್ದು, ಅಷ್ಟು ಅಚ್ಚುಕಟ್ಟಾಗಿ ನಿರ್ಮಾಣವಾದಂಥ ಅಯೋಧ್ಯೆ. ಈಗ ಆ ಮಯನೇ ಬಂದು ಆಶ್ಚರ್ಯಚಕಿತನಾಗಿ ನೋಡಬೇಕು, ಇದೇನಿದು ನಾನು ಮಾಡಿದಂಥ ಅಯೋಧ್ಯೆ ಈ ಮಧ್ಯದಲ್ಲಿ ಎಲ್ಲವೂ ಕೂಡ ಹಾಳಾಗಿತ್ತು, ಆದರೆ ಈಗೇನು ಹಿಂಗೆ ನಿಂತಿದೆಯಲ್ಲ ಅಂತ ಆಶ್ಚರ್ಯಚಕಿತನಾಗಿ ನೋಡಬೇಕು. ಅಷ್ಟರ ಮಟ್ಟಿಗೆ ಅಯೋಧ್ಯೆ ಮಂದಿರ ನಿಜಕ್ಕೂ LNT ಇದಕ್ಕೆ ಹಾಕಿರುವಂಥ ಎಫರ್ಟ್ ಇದೆಯಲ್ಲ ಮಾಲ್ತೇಶ್, ಹೌದು, ಅದನ್ನು ಖಂಡಿತವಾಗಲೂ ನಾವು ನೆನೆಸ್ಕೊಳ್ಳೇಬೇಕು. ಜೊತೆಗೆ ಸಮರೋಪಾದಿಯಲ್ಲಿ ನಡೀತಿರುವಂಥ ಕಾರ್ಯ, ಹಗಲು ರಾತ್ರಿ ಎಂದನೇ ಕೆಲಸ ಸಮರೋಪಾದಿಯಲ್ಲಿ ಸಾಗ್ತಾ ಇದೆ. ಮಂದಿರದ ಬಂಗಾರದ ಬಾಗಿಲು ಅಂದರೆ ಆ ಮಂದಿರದ ಗರ್ಭಗುಡಿಯಿಂದ ಹೊರಗಡೆ ಬರುವಂಥ ಮೊದಲ ಬಾಗಿಲಿದು. ಮೊದಲ ಬಾಗಿಲಿಗೆ ಈಗ ಚಿನ್ನದ ಹೊದಿಕೆಯನ್ನು ತೊಡಿಸಲಾಗಿದೆ. ಅದರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ಮೋದಿ ವ್ರತದಲ್ಲಿ ನಿರತರಾಗಿರುವಂಥವರು, ಜಪ ತಪಗಳು ಶುರುವಾಗಿದೆ. ಜೊತೆಗೆ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಅಲ್ಲಲ್ಲಿ ಭೇಟಿ ಕೊಡ್ತಾ ಇದ್ದಾರೆ. ಇವತ್ತು 3 ರಾಜ್ಯಗಳಿಗೆ ಮೋದಿ ಭೇಟಿ ಕೊಡುವಂಥದ್ದಿದೆಯಲ್ಲ, ಅದು ಒಂದೇ ದಿನದಲ್ಲಿ ಅದನ್ನು ಜ್ಞಾಪಿಸ್ಕೋಬೇಕು ಖಂಡಿತವಾಗಲೂ. ಇನ್ನೊಂದು, ಈಗ ಆಲ್ರೆಡಿ ಶರ್ಮಾ ದಂಪತಿಯನ್ನ ಅಲ್ಲಿ ಯಜಮಾನರ ಒಂದು ಸ್ಥಾನವನ್ನ ನೀಡಲಾಗಿತ್ತು. ಬಟ್ ಈಗ ರಾಮಲಲ್ಲಾನ ಪ್ರತಿಷ್ಠಾಪನೆಗಾಗಿ ಮೋದಿಯನ್ನ ಯಜಮಾನ ಅಂತ ಹೇಳಿ ಅಲ್ಲಿ ಪರಿಗಣಿಸಲಾಗುತ್ತೆ. ಹಾಗಾಗಿ ಇವತ್ತಿನಿಂದಲೇ ಪ್ರಧಾನಿ ಮೋದಿ ಬಹಳ ಕಠಿಣವಾದಂತಹ ವ್ರತಾಚರಣೆಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲಿದ್ದಾರೆ. ಕಠಿಣ ಯಮ ನಿಯಮವನ್ನ ಆಚರಿಸ್ತಾರೆ ಪ್ರಧಾನಿ ಮೋದಿ. ಪ್ರಾಣ ಪ್ರತಿಷ್ಠಾಪನೆವರೆಗೂ ಕೂಡ ಈ ಯಮ ನಿಯಮ ಆಚರಣೆ ಮಾಡಲಾಗುತ್ತೆ. ಅಂದ್ರೆ 3 ದಿನಗಳ ಕಾಲದ ವ್ರತ ಇವತ್ತಿನಿಂದ ಪ್ರಧಾನಿ ಮೋದಿ ಮಾಡೋಕೆ ಶುರು ಮಾಡೋದು. ಒಟ್ಟು 11 ದಿನದ ವ್ರತ ಅವ್ರದ್ದು. ಈ ಯಮ ನಿಯಮದ ವ್ರತ ಇವತ್ತಿನಿಂದ 3 ದಿನದ್ದು ಅನ್ನೋದನ್ನ ಕೇಳ್ಪಡ್ತಾ ಇದೀವಿ. ಅದರಲ್ಲಿ ಈ ಮಂಚದ ಬದಲಿಗೆ ನೆಲದ ಮೇಲೆ ಪ್ರಧಾನಿ ಮೋದಿ ನಿದ್ರೆ ಮಾಡ್ತಾರೆ. ಮಲಗುವಾಗ ಹಾಸಿಗೆಯ ಬದಲು ಒಂದು ಚಾದರವನ್ನ ಅಥವಾ ಒಂದು ಬಟ್ಟೆ ಮಾದರಿಯ ಒಂದು ಕೆಳಹಾಸನ್ನ ಮಾತ್ರ ಅವರು ಬಳಸುವಂಥದ್ದು. ವ್ರತದ ವೇಳೆ ಮೋದಿ ಹಣ್ಣು ಅಥವಾ ಎಳನೀರನ್ನ ಮಾತ್ರ ಸೇವನೆ ಮಾಡ್ತಾರೆ. ವ್ರತದ ನಡುವೆ ಜಟಾಯು ಮೂರ್ತಿಗೆ ಪ್ರಧಾನಿ ಮೋದಿ ಪೂಜೆಯನ್ನ ಮಾಡ್ತಾರೆ. ರಾವಣನ ವಿರುದ್ಧ ಹೋರಾಡಿದ್ದಂತ ಜಟಾಯು ಪಕ್ಷಿ, ಜೊತೆಗೆ ಸೀತಾಮಾತೆ ಯಾವ ಕಡೆಗೆ ರಾವಣ ಎತ್ಕೊಂಡು ಹೋದ ಅನ್ನುವಂತ ಇನ್ಫಾರ್ಮೇಶನ್ ಅನ್ನ ರಾಮನಿಗೆ ಕೊಡುವಂತದ್ದು ಕೂಡ ನೋಡಿ. ಇದಕ್ಕೆ ಪೂರಕವಾಗಿ
ಇದಕ್ಕೆ ಪೂರ್ವಕವಾಗಿ ಮೋದಿ ಈಗಾಗಲೇ ಆ ಸಂಬಂಧಪಟ್ಟಂತ ಸ್ಥಳಗಳಿಗೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಈಗ ಈ ಜಟಾಯು ಬಿದ್ದಂತ ಸ್ಥಳ ಅಂತ ಏನು ಅನ್ಕೋತೀವಿ ಲೇಪಾಕ್ಷಿಗೆ ಬಂದು ಭೇಟಿ ಕೊಟ್ಟು ಅಲ್ಲಿ ಪೂಜೆ ಮುಗಿಸ್ಕೊಂಡು ಹೋದ್ರು. ಲೇಪಾಕ್ಷಿ ಆ ಹೆಸರೇ ಬಹಳ ಅದ್ಭುತವಾಗಿದೆ. ರಾಮ ಅಟ್ಯಾಕ್ ಮಾಡಿದ ತಕ್ಷಣ ರಾಮ ಲೇ ಪಕ್ಷಿ ಎಂದಂತದಕ್ಕೆ, ಅದು ಹೇ ಪಕ್ಷಿ ಎಂದಂತೆ, ಅದಕ್ಕೋಸ್ಕರ ಅದಕ್ಕೆ ಲೇಪಾಕ್ಷಿ ಅಂತ ಹೆಸರು ಬಂದಿತ್ತು. ಸೊ ಅಲ್ಲಿ ಹೋರಾಟ ಮಾಡಿದ್ರು ಅಂತ, ಅಲ್ಲಿ ಕೊನೆ ಉಸಿರು ಎಳೀತು ಅಂತ ಅಲ್ಲಿಗೆ ಬಂದು ಈಗಾಗಲೇ ಪೂಜೆ ಮುಗಿಸ್ಕೊಂಡು ಹೋಗಿದ್ದಾರೆ. ಮಂಚದ ಬದಲಿಗೆ ನೆಲದ ಮೇಲೆ ಪ್ರಧಾನಿ ನಿದ್ರೆ ಮಾಡ್ತಾರೆ. ಈ ಯಮನಿಯಮಗಳನ್ನು ಅವರು ಪಾಲನೆ ಮಾಡ್ತಾರೆ. ಅಂದರೆ ಭಾಳ ಕಠಿಣಾತಿ ಕಠಿಣ ಕ್ರಮ. ಜೊತೆಗೇನು ಅಂತಂದರೆ ಯಾವುದೇ ಬೇಯಿಸಿದ್ದು ಉಪ್ಪು ಖಾರ ಹುಳಿ ಇದು ಯಾವ ಪದಾರ್ಥಗಳನ್ನು ಕೂಡ ಸೇವನೆ ಮಾಡಬಾರ್ದು. ಹಣ್ಣು ಮತ್ತು ದ್ರವ ಆಹಾರ ಅಂದರೆ ಜ್ಯೂಸ್ ಏನಿರುತ್ತೆ ಅದು ಮಾತ್ರ. ಎಳನೀರನ್ನು ಮೋದಿ ಸೇವನೆ ಮಾಡ್ತಾರೆ ಅಂತ. ಬರೀ ಎಳನೀರು ಮತ್ತು ಹಣ್ಣಲ್ಲಿ 11 ದಿನಗಳ ಕಾಲ ಇರುವಂಥದ್ದು. ಸೊ ವ್ರತದ ನಡುವೆ ಅವರು ಜಟಾಯು ಮೂರ್ತಿಗೂ ಕೂಡ ಪ್ರಧಾನಿ ಪೂಜೆಯನ್ನು ಸಲ್ಲಿಸ್ತಾರೆ.